ದೇಶದ ವಿವಿಧೆಡೆಯಲ್ಲಿ ಜಮೀನು ಮತ್ತು ಜನವಸತಿ ಪ್ರದೇಶಗಳ ಒಂದು ಸರ್ವೆ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ. ಸ್ವಾಮಿತ್ವ ಯೋಜನೆಯಡಿಯಲ್ಲಿ ಈಗಾಗಲೇ ಡ್ರೋನ್ ಸರ್ವೆ ಕಾರ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಆರಂಭವಾಗಿದೆ. ಕಾರವಾರದ ಮಾಲಾದೇವಿ ಗ್ರಾಂಡನಲ್ಲಿ ಈ ರೀತಿಯಾಗಿ ಸರ್ವೆ ಇವತ್ತು ಆರಂಭವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಏರೋಪ್ಲೇನ್ ಮಾದರಿಯ ಡ್ರೋನ್ ಕ್ಯಾಮ್ರಾ ಕೂಡ ಇವತ್ತು ಮೈದಾನದಲ್ಲಿ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ದಿನಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಯಾ ಸರ್ವೆ ಅಧಿಕಾರಿಗಳು ಈ ಒಂದು ಡ್ರೋನ್ ಸರ್ವೆಗಳನ್ನು ಮಾಡುವುದರ ಮೂಲಕ ಅದರ ಇಮೇಜ್ಗಳನ್ನು ಅಂದರೆ ಜನವಸತಿ ಪ್ರದೇಶಗಳಲ್ಲಿರುವಂಥ ಮನೆಗಳಾಗಿರ್ಬೋದು ಅಥವಾ ಜಮೀನು ಅಂದರೆ ಕೃಷಿ ಜಮೀನಿನ ಒಂದು ಸರ್ವೆಯನ್ನು ಕೂಡ ಈ ಒಂದು ಕ್ಯಾಮ್ರಾಗಳ ಮೂಲಕ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಈ ಒಂದು ಡ್ರೋನ್ ಇವತ್ತು ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಈಗಾಗಲೇ ಒಮ್ಮೆ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಕಂಪನಿಯವರು ಕೂಡ ಈಗ ಸರ್ವೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಇದರ ಒಂದು ಪ್ರಾಮುಖ್ಯತೆ ಏನಿದೆ, ಇದರಿಂದ ಏನೆಲ್ಲ ಉಪಯೋಗ ಮತ್ತು ಯಾವ ರೀತಿಯ ಕೆಲಸ ಮಾಡ್ತಾರೆ ಬಗ್ಗೆ ಅದು ಟೆಕ್ನಿಕಲ್ ಪರ್ಸನ್ ಮಾತಾಡ್ತೀನಿ. ನಮಸ್ಕಾರ. ಈಗ ಡ್ರೋನ್ ಕಾರ್ಯವನ್ನು ಮಾಡ್ತಾ ಇದ್ರಿ, ಏನೆಲ್ಲ ಕೆಲಸಗಳಾಗುತ್ತೆ ಇದರಿಂದ? ಸರ್, ಇದು ನನ್ನ ಹೆಸರು ಅಸದಲ್ಲಿ. ನಾವು ಪ್ರೈವೇಟ್ ಕಂಪ್ನಿಯಿಂದ ಟೆಂಡರ್ ತೊಗೊಂಡಿದ್ವಿ, ಗೌರ್ಮೆಂಟ್ ಕೆಲಸದ್ದು. ಅದಕ್ಕಾಗಿ ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಈಗ ಲ್ಯಾಂಡ್ ರೆಕಾರ್ಡು ಮೊದಲು ಏನಾಗಿತ್ತು ಅಂದರೆ ಸರಿಯಾಗಿ ಅಳತೆ ಆಗ್ತಿರಲಿಲ್ಲ. ಟೇಪಿಂದ ಮಾಡ್ತಾಯಿದ್ರು, ಮೀಟರಿಂದ ಮಾಡುವಾಗ ಅದೇನಾಗ್ತದಂದರೆ ಕರೆಕ್ಟಾಗಿ ಅಕ್ಯುರಸಿ ಬರ್ತಿರಲಿಲ್ಲ. ಸೊ ಕೆಲವು ಲ್ಯಾಂಡ್ ಏನಾಗ್ತದೆ ಅಂದರೆ ಈಗ ಸಿಟಿ ಡೆವಲಪ್ಮೆಂಟ್ ಮಾಡಬೇಕು. ಸಿಟಿ ಡೆವಲಪ್ಮೆಂಟ್ ಮಾಡುವಾಗ ನಾವು ಕೆಳಗಡೆ ನೋಡಿದ್ರೂ ಕರೆಕ್ಟಾಗಿ ನಮಗೆ ಗೊತ್ತಾಗ್ತಾಯಿಲ್ಲ ಅದು ಏನಿದೆ ಏನಿಲ್ಲ ಅಂತ. ಈಗ ಟೆರೆನ್ ಆ ಕಡೆ ಏನಿದೆ ಅಥವಾ ಏನಾದರೂ ಹಾಸ್ಪಿಟಲ್ ಇಲ್ಲಿ ಕಟ್ಟಬೇಕು, ಏನಾದರೂ ರೋಡ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಸಿಟಿ ಡೆವಲಪ್ಮೆಂಟ್ ಮಾಡಬೇಕು, ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಈಗ ಏರಿಯಲ್ ಮ್ಯಾಪಿಂದ ಏನಾಗುತ್ತೆ ಅಂದರೆ ಏರಿಯಲ್ ಕಡೆಯಿಂದ ನಾವು ಮೇಲ್ಗಿನಿಂದ ಎಲ್ಲ ಪೂರ್ತಿ ಕರೆಕ್ಟಾಗಿ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಯಾವ ಕಡೆ ರೋಡ್ ಮಾಡಬೇಕು, ಯಾವ ಕಡೆ ಕೃಷಿ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಯಾವ ಥರ ಆ ಕಡೆ ನೀರಿನಿಂದ ವ್ಯವಸ್ಥೆ ಮಾಡಬೇಕು. ಸೊ ಈ ಥರ ಎಲ್ಲ ಟೆಕ್ನಾಲಜಿ ತೊಗೊಂಡು ಬಂದು ಏರಿಯಲ್ ಮ್ಯಾಪಿಂದ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಮ್ಯಾಪ್ 3D ಮ್ಯಾಪ್ ಸಿಗುತ್ತೆ. ಆವಾಗ ಅವ್ರಿಗೆ ಎಲ್ಲ ಕರೆಕ್ಟಾಗಿ ಹೆಂಗೆ ಮಾಡಬೇಕು ಕೆಲಸ, ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ಪಬ್ಲಿಕ್ಕಿಗೆ ಹೆಲ್ಪ್ ಆಗಬೇಕು, ಯಾವ ಕಡೆ ಹಾಸ್ಪಿಟಲ್ಸ್ ಎಲ್ಲ ಕಟ್ಬಹುದು, ಈ ಥರ ಎಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಏನಂದರೆ GPS ಇದರಲ್ಲಿ ಮೇನ್ ಏನಂದರೆ GPS ಇಂದ ಆಗುತ್ತೆ ಮತ್ತು ಸ್ಯಾಟಲೈಟಿಂದ ಕನೆಕ್ಟ್ ಇರುತ್ತೆ. 18 ಸ್ಯಾಟಲೈಟ್ ಇದರಲ್ಲಿ ಕನೆಕ್ಟ್ ಇರುತ್ತೆ. ಸೊ ಹಾಗಾಗಿ ಅಕ್ಯುರಸಿ 0.033 ಸೆಂಟಿಮೀಟರ್ ಅಷ್ಟು ಅಕ್ಯುರಸಿ ಇದರಲ್ಲಿ ಬರುತ್ತೆ. ಹಾಗಾಗಿ ಇದು ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ಪಬ್ಲಿಕ್. ರೇಂಜಲ್ಲಿ ಇದು ಎಷ್ಟು ಹೈಟಲ್ಲಿ ಮಾಡ್ಬೋದು ಅಥವಾ ಎಷ್ಟು ಸರೌಂಡಿಂಗಲ್ಲಿ ಕ್ಯಾಪ್ಚರ್ ಆಗುತ್ತೆ ಸರ್? ಸರ್, ಇದೇನೆಂದರೆ 7 ಕಿಲೋಮೀಟರ್ ರೇಂಜ್ ಇದೆ. ನಾವು ಇಲ್ಲೇ ಕೂತ್ಕೊಂಡು ಈ ಡ್ರೋನಲ್ಲಿ 7 ಕಿಲೋಮೀಟರ್ ತನಕ ಮಾಡ್ಬೋದು. ಸೊ ನಾವು ಏನಂದರೆ ಇಲ್ಲಿ ಈಗ ಟೆರೆನ್ ಇದಕ್ಕಿಂತ ನಾವು 4 ಕಿಲೋಮೀಟರ್ ತನಕ ಕವರ್ ಮಾಡ್ಕೊಳ್ತೀವಿ. ಸೊ ಒಂದು ದಿವಸಕ್ಕೆ 1000+ ಎಕರೆ ನಾವು ಸರ್ವೆ ಅಳತೆ ಮಾಡ್ಬೋದು. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಇವಿಷ್ಟು ಅದು ಟೆಕ್ನಿಕಲ್ ಪರ್ಸನ್ ಹೇಳುವಂಥ ಮಾತು. ಒಟ್ಟಿನಲ್ಲಿ ಈ ಒಂದು ಸರ್ವೆಯಿಂದ ಅಕ್ಯುರೇಸ್ ಆಗಿ ಆ ಭೂಮಿಯನ್ನು ಅಳತೆಯನ್ನು ಮಾಡ್ಬೋದು ಮತ್ತು ಮನೆಗಳಿರುವಂಥ ಪ್ರದೇಶಗಳನ್ನು ಗುರುತು ಮಾಡ್ಬೋದು. ಆ್ಯಪ್ಗಳ ಮೂಲಕ ಅಳತೆಯನ್ನು ಮಾಡಬೇಕಾಗಿಲ್ಲ, ಡ್ರೋನ್ ಸರ್ವೆಗಳ ಮೂಲಕ ನಿಖರವಾದ ಮಾಹಿತಿಯನ್ನು ನಾವು ಪಡಿಬೋದು ಎಂಬ ಅಭಿಪ್ರಾಯನ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದೇಶದ ವಿವಿಧೆಡೆಯಲ್ಲಿ ಜಮೀನು ಮತ್ತು ಜನವಸತಿ ಪ್ರದೇಶಗಳ ಒಂದು ಸರ್ವೆ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ. ಸ್ವಾಮಿತ್ವ ಯೋಜನೆಯಡಿಯಲ್ಲಿ ಈಗಾಗಲೇ ಡ್ರೋನ್ ಸರ್ವೆ ಕಾರ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಆರಂಭವಾಗಿದೆ. ಕಾರವಾರದ ಮಾಲಾದೇವಿ ಗ್ರಾಂಡನಲ್ಲಿ ಈ ರೀತಿಯಾಗಿ ಸರ್ವೆ ಇವತ್ತು ಆರಂಭವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಏರೋಪ್ಲೇನ್ ಮಾದರಿಯ ಡ್ರೋನ್ ಕ್ಯಾಮ್ರಾ ಕೂಡ ಇವತ್ತು ಮೈದಾನದಲ್ಲಿ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ದಿನಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಯಾ ಸರ್ವೆ ಅಧಿಕಾರಿಗಳು ಈ ಒಂದು ಡ್ರೋನ್ ಸರ್ವೆಗಳನ್ನು ಮಾಡುವುದರ ಮೂಲಕ ಅದರ ಇಮೇಜ್ಗಳನ್ನು ಅಂದರೆ ಜನವಸತಿ ಪ್ರದೇಶಗಳಲ್ಲಿರುವಂಥ ಮನೆಗಳಾಗಿರ್ಬೋದು ಅಥವಾ ಜಮೀನು ಅಂದರೆ ಕೃಷಿ ಜಮೀನಿನ ಒಂದು ಸರ್ವೆಯನ್ನು ಕೂಡ ಈ ಒಂದು ಕ್ಯಾಮ್ರಾಗಳ ಮೂಲಕ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಈ ಒಂದು ಡ್ರೋನ್ ಇವತ್ತು ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಈಗಾಗಲೇ ಒಮ್ಮೆ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಕಂಪನಿಯವರು ಕೂಡ ಈಗ ಸರ್ವೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಇದರ ಒಂದು ಪ್ರಾಮುಖ್ಯತೆ ಏನಿದೆ, ಇದರಿಂದ ಏನೆಲ್ಲ ಉಪಯೋಗ ಮತ್ತು ಯಾವ ರೀತಿಯ ಕೆಲಸ ಮಾಡ್ತಾರೆ ಬಗ್ಗೆ ಅದು ಟೆಕ್ನಿಕಲ್ ಪರ್ಸನ್ ಮಾತಾಡ್ತೀನಿ. ನಮಸ್ಕಾರ. ಈಗ ಡ್ರೋನ್ ಕಾರ್ಯವನ್ನು ಮಾಡ್ತಾ ಇದ್ರಿ, ಏನೆಲ್ಲ ಕೆಲಸಗಳಾಗುತ್ತೆ ಇದರಿಂದ? ಸರ್, ಇದು ನನ್ನ ಹೆಸರು ಅಸದಲ್ಲಿ. ನಾವು ಪ್ರೈವೇಟ್ ಕಂಪ್ನಿಯಿಂದ ಟೆಂಡರ್ ತೊಗೊಂಡಿದ್ವಿ, ಗೌರ್ಮೆಂಟ್ ಕೆಲಸದ್ದು. ಅದಕ್ಕಾಗಿ ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಈಗ ಲ್ಯಾಂಡ್ ರೆಕಾರ್ಡು ಮೊದಲು ಏನಾಗಿತ್ತು ಅಂದರೆ ಸರಿಯಾಗಿ ಅಳತೆ ಆಗ್ತಿರಲಿಲ್ಲ. ಟೇಪಿಂದ ಮಾಡ್ತಾಯಿದ್ರು, ಮೀಟರಿಂದ ಮಾಡುವಾಗ ಅದೇನಾಗ್ತದಂದರೆ ಕರೆಕ್ಟಾಗಿ ಅಕ್ಯುರಸಿ ಬರ್ತಿರಲಿಲ್ಲ. ಸೊ ಕೆಲವು ಲ್ಯಾಂಡ್ ಏನಾಗ್ತದೆ ಅಂದರೆ ಈಗ ಸಿಟಿ ಡೆವಲಪ್ಮೆಂಟ್ ಮಾಡಬೇಕು. ಸಿಟಿ ಡೆವಲಪ್ಮೆಂಟ್ ಮಾಡುವಾಗ ನಾವು ಕೆಳಗಡೆ ನೋಡಿದ್ರೂ ಕರೆಕ್ಟಾಗಿ ನಮಗೆ ಗೊತ್ತಾಗ್ತಾಯಿಲ್ಲ ಅದು ಏನಿದೆ ಏನಿಲ್ಲ ಅಂತ. ಈಗ ಟೆರೆನ್ ಆ ಕಡೆ ಏನಿದೆ ಅಥವಾ ಏನಾದರೂ ಹಾಸ್ಪಿಟಲ್ ಇಲ್ಲಿ ಕಟ್ಟಬೇಕು, ಏನಾದರೂ ರೋಡ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಸಿಟಿ ಡೆವಲಪ್ಮೆಂಟ್ ಮಾಡಬೇಕು, ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಈಗ ಏರಿಯಲ್ ಮ್ಯಾಪಿಂದ ಏನಾಗುತ್ತೆ ಅಂದರೆ
ಏರಿಯಲ್ ಕಡೆಯಿಂದ ನಾವು ಮೇಲ್ಗಿನಿಂದ ಎಲ್ಲ ಪೂರ್ತಿ ಕರೆಕ್ಟಾಗಿ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ, ಯಾವ ಕಡೆ ರೋಡ್ ಮಾಡಬೇಕು, ಯಾವ ಕಡೆ ಕೃಷಿ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಯಾವ ಥರ ಆ ಕಡೆ ನೀರಿನಿಂದ ವ್ಯವಸ್ಥೆ ಮಾಡಬೇಕು. ಸೊ ಈ ಥರ ಎಲ್ಲ ಟೆಕ್ನಾಲಜಿ ತೊಗೊಂಡು ಬಂದು ಏರಿಯಲ್ ಮ್ಯಾಪಿಂದ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಮ್ಯಾಪ್ 3D ಮ್ಯಾಪ್ ಸಿಗುತ್ತೆ. ಆವಾಗ ಅವ್ರಿಗೆ ಎಲ್ಲ ಕರೆಕ್ಟಾಗಿ ಹೆಂಗೆ ಮಾಡಬೇಕು ಕೆಲಸ, ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ಪಬ್ಲಿಕ್ಕಿಗೆ ಹೆಲ್ಪ್ ಆಗಬೇಕು, ಯಾವ ಕಡೆ ಹಾಸ್ಪಿಟಲ್ಸ್ ಎಲ್ಲ ಕಟ್ಬಹುದು, ಈ ಥರ ಎಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಏನಂದರೆ GPS ಇದರಲ್ಲಿ ಮೇನ್ ಏನಂದರೆ GPS ಇಂದ ಆಗುತ್ತೆ, ಮತ್ತು ಸ್ಯಾಟಲೈಟಿಂದ ಕನೆಕ್ಟ್ ಇರುತ್ತೆ. 18 ಸ್ಯಾಟಲೈಟ್ ಇದರಲ್ಲಿ ಕನೆಕ್ಟ್ ಇರುತ್ತೆ. ಸೊ ಹಾಗಾಗಿ ಅಕ್ಯುರಸಿ 0.033 ಸೆಂಟಿಮೀಟರ್ ಅಷ್ಟು ಅಕ್ಯುರಸಿ ಇದರಲ್ಲಿ ಬರುತ್ತೆ. ಹಾಗಾಗಿ ಇದು ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ಪಬ್ಲಿಕ್. ಎಷ್ಟು ರೇಂಜಲ್ಲಿ ಇದು ಎಷ್ಟು ಹೈಟಲ್ಲಿ ಮಾಡ್ಬೋದು ಅಥವಾ ಎಷ್ಟು ಸರೌಂಡಿಂಗಲ್ಲಿ ಕ್ಯಾಪ್ಚರ್ ಆಗುತ್ತೆ ಸರ್? ಸರ್ ಇದೇನೆಂದರೆ 7 ಕಿಲೋಮೀಟರ್ ರೇಂಜ್ ಇದೆ. ನಾವು ಇಲ್ಲೇ ಕೂತ್ಕೊಂಡು ಈ ಡ್ರೋನಲ್ಲಿ 7 ಕಿಲೋಮೀಟರ್ ತನಕ ಮಾಡ್ಬೋದು. ಸೊ ನಾವು ಏನಂದರೆ ಇಲ್ಲಿ ಈಗ ಟೆರೆನ್ ಇದಕ್ಕಿಂತ ನಾವು 4 ಕಿಲೋಮೀಟರ್ ತನಕ ಕವರ್ ಮಾಡ್ಕೊಳ್ತೀವಿ. ಸೊ ಒಂದು ದಿವಸಕ್ಕೆ 1000+ ಎಕರೆ ನಾವು ಸರ್ವೆ ಅಳತೆ ಮಾಡಬಹುದು. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಥ್ಯಾಂಕ್ ಯು. ಓಕೆ, ಇವಿಷ್ಟು ಅದು ಟೆಕ್ನಿಕಲ್ ಪರ್ಸನ್ ಹೇಳುವಂಥ ಮಾತು. ಒಟ್ಟಿನಲ್ಲಿ ಈ ಒಂದು ಸರ್ವೆಯಿಂದ ಅಕ್ಯುರೇಸ್ ಆಗಿ ಆ ಭೂಮಿಯನ್ನು ಅಳತೆಯನ್ನು ಮಾಡ್ಬೋದು ಮತ್ತು ಮನೆಗಳಿರುವಂಥ ಪ್ರದೇಶಗಳನ್ನು ಗುರುತು ಮಾಡ್ಬೋದು. ವೆಬ್ಗಳ ಮೂಲಕ ಅಳತೆಯನ್ನು ಮಾಡಬೇಕಾಗಿಲ್ಲ, ಡ್ರೋನ್ ಸರ್ವೆಗಳ ಮೂಲಕ ನಿಖರವಾದ ಮಾಹಿತಿಯನ್ನು ನಾವು ಪಡಿಬೋದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ದೇಶದ ವಿವಿಧೆಡೆಯಲ್ಲಿ ಜಮೀನು ಮತ್ತು ಜನವಸತಿ ಪ್ರದೇಶಗಳ ಒಂದು ಸರ್ವೆ ಕಾರ್ಯವನ್ನು ಕೇಂದ್ರ ಸರ್ಕಾರ ಮಾಡಿಸ್ತಾ ಇದೆ. ಸ್ವಾಮಿತ್ವ ಯೋಜನೆಯಲ್ಲಿ ಈಗಾಗಲೇ ಡ್ರೋನ್ ಸರ್ವೆ ಕಾರ್ಯ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಆರಂಭವಾಗಿದೆ. ಕಾರವಾರದ ಮಾಲಾದೇವಿ ಗ್ರಾಂಡನಲ್ಲಿ ಈ ರೀತಿಯಾಗಿ ಸರ್ವೆ ಇವತ್ತು ಆರಂಭವಾಗಿದೆ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಏರೋಪ್ಲೇನ್ ಮಾದರಿಯ ಡ್ರೋನ್ ಕ್ಯಾಮ್ರಾ ಕೂಡ ಇವತ್ತು ಮೈದಾನದಲ್ಲಿ ಇರುವ ದೃಶ್ಯವನ್ನು ನೀವು ಗಮನಿಸಬಹುದಾಗಿದೆ. ಕಳೆದ ಹಲವು ದಿನಗಳಿಂದ ರಾಜ್ಯದ ವಿವಿಧ ಭಾಗಗಳಲ್ಲಿ ಆಯಾ ಸರ್ವೆ ಅಧಿಕಾರಿಗಳು ಈ ಒಂದು ಡ್ರೋನ್ ಸರ್ವೆಗಳನ್ನು ಮಾಡುವುದರ ಮೂಲಕ ಅದರ ಇಮೇಜ್ಗಳನ್ನು ಅಂದರೆ ಜನವಸತಿ ಪ್ರದೇಶಗಳಲ್ಲಿರುವಂಥ ಮನೆಗಳಾಗಿರ್ಬೋದು ಅಥವಾ ಜಮೀನು ಅಂದರೆ ಕೃಷಿ ಜಮೀನಿನ ಒಂದು ಸರ್ವೆಯನ್ನು ಕೂಡ ಈ ಒಂದು ಕ್ಯಾಮ್ರಾಗಳ ಮೂಲಕ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಕಾರವಾರ ನಗರದ ಮಾಲಾದೇವಿ ಮೈದಾನದಲ್ಲಿ ಈ ಒಂದು ಡ್ರೋನ್ ಇವತ್ತು ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಈಗಾಗಲೇ ಒಮ್ಮೆ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಕಂಪನಿಯವರು ಕೂಡ ಈಗ ಸರ್ವೆ ಕಾರ್ಯವನ್ನು ಆರಂಭಿಸಿದ್ದಾರೆ. ಇದರ ಒಂದು ಪ್ರಾಮುಖ್ಯತೆ ಏನಿದೆ, ಇದರಿಂದ ಏನೆಲ್ಲ ಉಪಯೋಗ ಮತ್ತು ಯಾವ ರೀತಿಯಾಗಿ ಕೆಲಸ ಮಾಡ್ತಾರೆ ಬಗ್ಗೆ ಅದು ಟೆಕ್ನಿಕಲ್ ಪರ್ಸನ್ ಮಾತಾಡ್ತೀನಿ. ನಮಸ್ಕಾರ. ಈಗ ಡ್ರೋನ್ ಕಾರ್ಯವನ್ನು ಮಾಡ್ತಾಯಿದ್ರಿ, ಏನೆಲ್ಲ ಕೆಲಸಗಳಾಗುತ್ತೆ ಇದರಿಂದ? ಸರ್ ಇದು ನನ್ನ ಹೆಸರು ಅಸದಲ್ಲಿ. ನಾವು ಪ್ರೈವೇಟ್ ಕಂಪ್ನಿಯಿಂದ ಟೆಂಡರ್ ತೊಗೊಂಡಿದ್ವಿ, ಗೌರ್ಮೆಂಟ್ ಕೆಲಸದ್ದು. ಅದಕ್ಕಾಗಿ ಇದರಲ್ಲಿ ಫಸ್ಟ್ ಆಫ್ ಆಲ್ ನಾವು ಈಗ ಲ್ಯಾಂಡ್ ರೆಕಾರ್ಡು ಮೊದಲು ಏನಾಗಿತ್ತು ಅಂದರೆ ಸರಿಯಾಗಿ ಅಳತೆ ಆಗ್ತಿರಲಿಲ್ಲ, ಟೇಪಿಂದ ಮಾಡ್ತಾಯಿದ್ರು, ಮೀಟರಿಂದ ಮಾಡುವಾಗ ಅದೇನಾಗ್ತದೆ ಅಂದರೆ ಕರೆಕ್ಟಾಗಿ ಅಕ್ಯುರಸಿ ಬರ್ತಿರಲಿಲ್ಲ. ಸೊ ಕೆಲವು ಲ್ಯಾಂಡ್ ಏನಾಗ್ತದೆ ಅಂದರೆ ಈಗ ಸಿಟಿ ಡೆವಲಪ್ಮೆಂಟ್ ಮಾಡಬೇಕು, ಸಿಟಿ ಡೆವಲಪ್ಮೆಂಟ್ ಮಾಡುವಾಗ ನಾವು ಕೆಳಗಡೆ ನೋಡಿದ್ರೂ ಕರೆಕ್ಟಾಗಿ ನಮಗೆ ಗೊತ್ತಾಗ್ತಾಯಿಲ್ಲ ಅದು ಏನಿದೆ ಏನಿಲ್ಲ ಅಂತ. ಈಗ ಟೆರೆನ್ ಆ ಕಡೆ ಏನಿದೆ ಅಥವಾ ಏನಾದರೂ ಹಾಸ್ಪಿಟಲ್ ಇಲ್ಲಿ ಕಟ್ಟಬೇಕು, ಏನಾದರೂ ರೋಡ್ಸ್ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು, ಸಿಟಿ ಡೆವಲಪ್ಮೆಂಟ್ ಮಾಡಬೇಕು, ಆವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗ್ತಾಯಿಲ್ಲ. ಈಗ ಏರಿಯಲ್ ಮ್ಯಾಪಿಂದ ಏನಾಗುತ್ತೆ ಅಂದರೆ ಏರಿಯಲ್ ಕಡೆಯಿಂದ ನಾವು ಮೇಲ್ಗಿನಿಂದ ಎಲ್ಲ ಪೂರ್ತಿ ಕರೆಕ್ಟಾಗಿ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ, ಯಾವ ಕಡೆ ರೋಡ್ ಮಾಡಬೇಕು, ಯಾವ ಕಡೆ ಕೃಷಿ ಲ್ಯಾಂಡ್ ಇದೆ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ, ಯಾವ ಥರ ಆ ಕಡೆ ನೀರಿನಿಂದ ವ್ಯವಸ್ಥೆ ಮಾಡಬೇಕು. ಸೊ ಈ ಥರ ಎಲ್ಲ ಟೆಕ್ನಾಲಜಿ ತೊಗೊಂಡು ಬಂದು ಏರಿಯಲ್ ಮ್ಯಾಪಿಂದ ಎಲ್ಲ ಕರೆಕ್ಟಾಗಿ ಅವ್ರಿಗೆ ಮ್ಯಾಪ್ 3D ಮ್ಯಾಪ್ ಸಿಗುತ್ತೆ. ಆವಾಗ ಅವ್ರಿಗೆ ಎಲ್ಲ ಕರೆಕ್ಟಾಗಿ ಹೆಂಗೆ ಮಾಡಬೇಕು ಕೆಲಸ, ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು, ಯಾವ ಥರ ಪಬ್ಲಿಕ್ಕಿಗೆ ಹೆಲ್ಪ್ ಆಗಬೇಕು, ಯಾವ ಕಡೆ ಹಾಸ್ಪಿಟಲ್ಸ್ ಎಲ್ಲ ಕಟ್ಬಹುದು, ಈ ಥರ ಎಲ್ಲ ಅವ್ರಿಗೆ ಹೆಲ್ಪ್ ಆಗುತ್ತೆ. ಆ ಹೆಲ್ಪ್ ಏನಂದರೆ GPS ಇದರಲ್ಲಿ ಮೇನ್ ಏನಂದರೆ GPS ಇಂದ ಆಗುತ್ತೆ, ಮತ್ತು ಸ್ಯಾಟಲೈಟಿಂದ ಕನೆಕ್ಟ್ ಇರುತ್ತೆ. 18 ಸ್ಯಾಟಲೈಟ್ ಇದರಲ್ಲಿ ಕನೆಕ್ಟ್ ಇರುತ್ತೆ. ಸೊ ಹಾಗಾಗಿ ಅಕ್ಯುರಸಿ 0.033 ಸೆಂಟಿಮೀಟರ್ ಅಷ್ಟು ಅಕ್ಯುರಸಿ ಇದರಲ್ಲಿ ಬರುತ್ತೆ. ಹಾಗಾಗಿ ಇದು ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು ಪಬ್ಲಿಕ್. ರೇಂಜಲ್ಲಿ ಇದು ಎಷ್ಟು ಹೈಟಲ್ಲಿ ಮಾಡ್ಬೋದು ಅಥವಾ ಎಷ್ಟು ಸರೌಂಡಿಂಗಲ್ಲಿ ಕ್ಯಾಪ್ಚರ್ ಆಗುತ್ತೆ ಸರ್? ಸರ್ ಇದೇನೆಂದರೆ 7 ಕಿಲೋಮೀಟರ್ ರೇಂಜ್ ಇದೆ. ನಾವು ಇಲ್ಲೇ ಕೂತ್ಕೊಂಡು ಈ ಡ್ರೋನಲ್ಲಿ 7 ಕಿಲೋಮೀಟರ್ ತನಕ ಮಾಡ್ಬೋದು. ಸೊ ನಾವು ಏನಂದರೆ ಇಲ್ಲಿ ಈಗ ಟೆರೆನ್ ಇದಕ್ಕಿಂತ ನಾವು 4 ಕಿಲೋಮೀಟರ್ ತನಕ ಕವರ್ ಮಾಡ್ಕೊಳ್ತೀವಿ. ಸೊ ಒಂದು ದಿವಸಕ್ಕೆ 1000+ ಎಕರೆ ನಾವು ಸರ್ವೆ ಅಳತೆ ಮಾಡಬಹುದು. ಸೊ ಈ ಥರ ಎಲ್ಲ ಬೆನಿಫಿಟ್ಸ್ ಇರುತ್ತೆ ಇದರಲ್ಲಿ. ಥ್ಯಾಂಕ್ ಯು. ಓಕೆ, ಇವಿಷ್ಟು ಅದು ಟೆಕ್ನಿಕಲ್ ಪರ್ಸನ್ ಹೇಳುವಂಥ ಮಾತು. ಒಟ್ಟಿನಲ್ಲಿ ಈ ಒಂದು ಸರ್ವೆಯಿಂದ ಅಕ್ಯುರೇಸ್ ಆಗಿ ಆ ಭೂಮಿಯನ್ನು ಅಳತೆಯನ್ನು ಮಾಡ್ಬೋದು ಮತ್ತು ಮನೆಗಳಿರುವಂಥ ಪ್ರದೇಶಗಳನ್ನು ಗುರುತು ಮಾಡ್ಬೋದು. ವೆಬ್ಗಳ ಮೂಲಕ ಅಳತೆಯನ್ನು ಮಾಡಬೇಕಾಗಿಲ್ಲ, ಡ್ರೋನ್ ಸರ್ವೆಗಳ ಮೂಲಕ ನಿಖರವಾದ ಮಾಹಿತಿಯನ್ನು ನಾವು ಪಡಿಬೋದು ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.